ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಎಕ್ಸಾಮಿನೇಷನನ್ನು ಬರೆದಿದ್ರಿ, 6ನೇ ತರಗತಿ ಮೊರಾರ್ಜಿ ಮತ್ತು ಮುಂತಾದ ವಿವಿಧ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದಿದ್ರಿ, ಅವರ ಒಂದು ಅಂತಿಮ ಫಲಿತಾಂಶ ಮಾತ್ರ ಇನ್ನೂ ಕೂಡ ಪ್ರಕಟವಾಗಿದೆ. ಇಲ್ಲಿ ಮೊದಲನೇ ಲಿಸ್ಟ್ ಪಟ್ಟಿಯನ್ನು ಪ್ರಕಟ ಮಾಡಿದಾರಾ ಅಂತೇಳಿ ಭಾಳಷ್ಟು ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ ಇಲ್ಲ, ಯಾಕಂತಂದರೆ ಇಲ್ಲಿ ಪ್ರತಿ ವರ್ಷದಂತೆ ಸರಿದು ನೀವು ಹಿಂದಿನ ವರ್ಷದ ವಿವರಗಳನ್ನು ನೋಡಿದಾಗ ಏಕಲವ್ಯ ಮಾದರಿ ಶಾಲೆ ಅದರದ್ದು ಮೊದಲನೇದಾಗಿ ಲೀಸ್ಟನ್ನು ಪ್ರಕಟ ಮಾಡ್ತಾರೆ. ಅದಾದ ಬಳಿಕ ಆ ಪ್ರೋಸೆಸ್ ಆದ ಬಳಿಕ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಲಿಸ್ಟು, ಎರಡನೇ ಲಿಸ್ಟು ವಿವಿಧ ಪ್ರಕ್ರಿಯೆ ಏನು ಮಾಡ್ತಾರೆ ಸ್ಟಾರ್ಟ್ ಮಾಡುವಂಥದ್ದು. ಸರಿನೂ ಕೂಡ ಅದೇ ರೀತಿಯಾಗಿ ಮಾಡಿದರು. ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದೀರಾ ಅಂತ ಅಂದರೆ, ಸೊ ಸ್ಕೂಲ್ ಅಲಾಟ್ಮೆಂಟ್ ಏನಿದೆ ಅದನ್ನು ನಾವೇ ಮಾಡ್ಕೋಬೇಕಾ, ಅಂದರೆ ಸ್ಕೂಲಿಗೆ ನಾವು ಹೇಳಿ ಸ್ಕೂಲಿಗೆ ಹಾಕ್ತಾರಾ ಅಥವಾ ಅವರೇ ಹಾಕ್ತಾರಾ ಅಂತೇಳಿ ಕೇಳ್ತಾ ಇದ್ದೀರಾ. ಸೊ ಇಲ್ಲ ಸ್ನೇಹಿತರೆ, ಏನಂತ ಅಂದರೆ ನಿಮ್ಮ ವಿದ್ಯಾರ್ಥಿಯ ಒಂದು ರ್ಯಾಂಕಿಂಗ್ ಆಧಾರಿತವಾಗಿ ಮತ್ತು ವಿದ್ಯಾರ್ಥಿಯ ಒಂದು ಅಪ್ಲಿಕೇಶನ್ ಹಾಕುವಾಗ ಅವರೇನು ಪ್ರಿಯಾರಿಟಿಯನ್ನು ಕೊಟ್ಟಿರ್ತಾರೆ, ಸೊ ಈಗ ಆದ್ಯತಾ ಕ್ರಮವನ್ನು ಕೊಟ್ಟಿರ್ತಾರೆ ಸ್ಕೂಲ್ದು, ಅದರ ಅನುಗುಣವಾಗಿ ಹಾಗೆ ವಿದ್ಯಾರ್ಥಿಯ ಅಂಕಗಳ ಅನುಗುಣವಾಗಿ ವಿದ್ಯಾರ್ಥಿಯ ಮೀಸಲಾತಿ ಅನುಗುಣವಾಗಿ ಏನು ಮಾಡ್ತಾರೆ ಅಂದರೆ ಅವರೇ ರ್ಯಾಂಡಮ್ ಆಗಿ ಅಲಾಟ್ಮೆಂಟ್ ಮಾಡುವಂಥದ್ದು. ಇಲ್ಲಿ ಸ್ನೇಹಿತರೆ ಯಾಕಂತಂದರೆ ಡಿಸ್ಟಿಕ್ ವೈಸ್ ಸ್ಕೂಲ್ ಅಲಾಟ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ. ಸೊ ಈ ಪ್ರಕ್ರಿಯೆ ಮುಗಿದ ನಂತರದಲ್ಲಿ EMRS ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿದೆ ಅದರದ್ದು ಅಡ್ಮಿಷನ್ ಪ್ರಕ್ರಿಯೆ ಆದ ಬಳಿಕ ಏನಾಗುತ್ತೆ ಅಂತಂದರೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಯಾವುದರ ಆಧಾರಿತವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಹಿಂದಿನ ವರ್ಷದ ವಿವರಗಳಲ್ಲಿ ಫಸ್ಟು EMRS ಪ್ರಕ್ರಿಯೆ ಮುಗಿದ ಬಳಿಕ ಏನು ಮಾಡಿದರು ಅಂತಂದರೆ ಮೊರಾರ್ಜಿ ವಸತಿ ಶಾಲೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದರು, ಅಡ್ಮಿಷನ್ ಪ್ರಕ್ರಿಯೆಯನ್ನು. ಓಕೆನಾ? ಸೊ ಇಲ್ಲಿ ಅವರೇ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ ನಿಮ್ಮ ಮಾರ್ಕ್ಸ್ಗೆ ಅನುಗುಣವಾಗಿ, ಮೀಸಲಾತಿ ಅನುಗುಣವಾಗಿ, ರ್ಯಾಂಕಿಂಗ್ ಆಧಾರಿತವಾಗಿ. ಓಕೆನಾ? ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.